ಎಲ್ಲರಿಗೂ ನಮಸ್ಕಾರ. ಇಂದಿನ ಸಾಹಿತ್ಯ ಸಂವಾದ ಕಾರ್ಯಕ್ರಮದಲ್ಲಿ ದಯಾ ಗಂಗನಘಟ್ಟ ಎಂಬ ಹೊಸ ತಲೆಮಾರಿನ ಕಥೆಗಾರ್ತಿಯರ ಒಂದು ಸಣ್ಣ ಕಥೆಯ ಬಗ್ಗೆ ಮಾತನಾಡೋಕ್ಕೆ ಇಚ್ಛಿಸ್ತೇನೆ. ಆ ಕಥೆಯ ಹೆಸರು ನೀಲಿ ಬಣ್ಣದ ದನಿ ಅಂತ. ಈ ನೀಲಿ ಬಣ್ಣದ ದನಿ ಕಥೆಯಲ್ಲಿ ಭಾಳ ಮುಖ್ಯವಾಗಿ ನಾನು ಗುರುತಿಸ್ಕೊಂಡಂಗೆ 3 ಪಾತ್ರಗಳು ಬರ್ತವೆ. ಒಂದು ನೀಲಿ ಮಗಳ ಪಾತ್ರ, ಅವರ ತಂದೆ ನಂಜೇಗೌಡ, ಇನ್ನು 3ನೇದು ಸಮಾಜದ ಸಮೂಹ ವ್ಯವಸ್ಥೆ ಅಂತ ಕರಿಬೋದು. ಅದನ್ನು ಒಂದು ಪಾತ್ರವಾಗಿ ನಾವು ಗಮನಿಸ್ಕೊಬೋದು. ಈ ಹೆಸರು ಕೂಡ ತುಂಬ ಮೀನಿಂಗ್ಫುಲ್ ಆಗಿದೆ. ನೀಲಿ ಅಂದರೆ ಒಂದು ಬ್ಲೂ ಫಿಲಮನ್ನು ತಗೊಂಡಾಗ ಸೆಕ್ಸು, ಲೈಂಗಿಕತೆಯ ಸೂಚಕವಾಗಿದೆ. ಇನ್ನೊಂದು ಆಕಾಶ ಅಂತ ತಗೊಂಡಾಗ ಒಂದು ವೈಶಾಲ್ಯ, ಅಧ್ಯಾತ್ಮದ ಅರ್ಥವನ್ನು ಕೂಡ ಇದೆ. ಹೋರಾಟದ ಪ್ರತೀಕವೂ ಕೂಡ ನಾವು ನೀಲಿಯನ್ನು ಗಮನಿಸ್ತೇವೆ. ನಮ್ಮ ನಮ್ಮ ಬಾವುಟದ ಚಕ್ರದಲ್ಲೂ ಕೂಡ ನೀಲಿ ಬಣ್ಣ ಇರೋದು ಅದೇ ಹಿನ್ನೆಲೆಯಲ್ಲಿ. ಹಾಗೆ ನಂಜೇಗೌಡನ ಹೆಸರು ಹೇಳ್ತಾ ಇದೆ ನಂಜು, ವಿಷಕಾರಿ ಅಂತ. ಸಾರಥಿಕ ಗೌಡ ಅನ್ನೋದು ಕೂಡ ಒಂದು ಜಾತಿಯ ಮೇಲ್ಮೆಯನ್ನು, ಆ ಒಂದು ಪಾಳೆಗಾರಿಕೆಯ ಸಂಕೇತವಾಗಿ ಅದು ಇರೋದನ್ನು ನಾವು ಗಮನಿಸ್ಕೊಬೋದು. ಹೀಗೆ ಹೆಸರು ಕೂಡ ಭಾಳ ಸಾಂಕೇತಿಕವಾಗಿರೋದನ್ನು ನಾವು ಇಡೀ ಕಥೆಯಲ್ಲಿ ಗಮನಿಸ್ತೇವೆ. ಇಡೀ ಕತೆ ನೀಲಿಯನ್ನ ಮಗಳನ್ನು ನಂಜೇಗೌಡ ಸ್ವತಃ ತಂದೆಯೇ ಅತ್ಯಾಚಾರ ಮಾಡಿದ ಕತೆ. ಅತ್ಯಾಚಾರಕ್ಕೆ ಒಳಗಾದ ಮಗಳು ಹೇಗೆ ಅದನ್ನು ಸಮಾಜದಲ್ಲಿ ಎದುರಿಸ್ತಾಳೆ. ಅತ್ಯಾಚಾರಕ್ಕೆ ಒಳಗಾದಾಗ ಸಾಮಾನ್ಯವಾಗಿ ಧೃತಿಗೆಟ್ಟು ನರ್ವಸ್ ಆಗೋದು ಸಾಮಾನ್ಯ. ಆದರೆ ಈ ಕತೆ ವಿಭಿನ್ನವಾಗಿ ತನ್ನ ಪ್ರತಿರೋಧವನ್ನು ಒಡ್ಡೋದನ್ನು ಕಾಣ್ತೇವೆ. ಆ ಪ್ರತಿರೋಧ ಒಡ್ಡೋದಕ್ಕೆ ಅವಳಿಗೆ ಶಕ್ತಿ ಎಲ್ಲಿ ಬಂತು ಅನ್ನೋ ಹಿನ್ನೆಲೆ ಸ್ವಲ್ಪ ಮಟ್ಟಿಗೆ ಆರಂಭದಲ್ಲೇ ನಮಗೆ ಗೊತ್ತಾಗುತ್ತೆ. ನೀಲಿ ಅವಳ ಮನೆಗೆ ಬಂದ ಯಾರಿಗೂ ಕೂಡ ಸಹಾಯ ಗುಣವನ್ನು ಹೊಂದಿದಂಥವಳು. ಜೊತೆಗೆ ಅಳುತ್ತಾ ಅವಳ ಮನೆಗೆ ಬಂದರೆ ಅವರು ನಗ್ತಾ ಸಮಾಧಾನವಾಗಿ ಹೋಗ್ತಿದ್ದಂಥವಳು. ಒಂದು ಕೌನ್ಸಿಲರ್ ಗುಣವನ್ನು ಅವಳು ಹೊಂದಿದ್ಲು ಅಂತ ಕಥೆಯ ಆರಂಭದಲ್ಲಿ ನಮಗೆ ಸುಳಿವು ಸಿಕ್ಕೋಯ್ತದೆ. ನಂತರ ಅವರ ಅಪ್ಪ ನಂಜೇಗೌಡ ಮೊದಲ ಹೆಂಡತಿ ಕಾವೇರಮ್ಮ ತೀರ್ಕೊಂಡ ನಂತರ ಇನ್ನೊಂದು ಹೆಂಡತಿಯನ್ನು ಮದುವೆ ಆಗ್ತಾಳೆ. ಆ ಕಾವೇರಮ್ಮನ ಮಗಳೇ ಈ ನೀಲಿ. ಆ ಹೆಂಡತಿ 2ನೇ ಹೆಂಡತಿ ಮದುವೆ ಆದಾಗ ಕೂಡ ಆ ಹೆಂಡತಿ ಇನ್ನೊಬ್ಬರ ಸಹವಾಸಕ್ಕೆ, ಪ್ರೇಮಕ್ಕೆ ಬಿದ್ದು ಅವಳು ಬೇರೆ ಕಡೆ ಹೋಗ್ತಾಳೆ. ಆ ಬೇರೆ ಕಡೆ ಹೋದ ಅಂತ ಒಂದು ಸುದ್ದಿ ಆದರೆ ಆ ಪ್ರಿಯಕರ ಮತ್ತು 2ನೇ ಹೆಂಡತಿನ ಇವನೇ ಕೊಲ್ಲಿಸ್ತಾ ಅಂತ ನಂತರ ಕೂಡ ಗೊತ್ತಾಗ್ತದೆ. ಹೀಗೆ ನಂಜೇಗೌಡ ಹೆಸರಿಗೆ ತಕ್ಕನಾಗಿ ನಂಜು ಕಾರುವ ವ್ಯಕ್ತಿಯಾಗಿ ರೂಪುಗೊಳ್ತಾ ಹೋಗ್ತಾನೆ. ಸಾಲದ್ದಕ್ಕೆ ಇವನಿಗೆ ಒಂದು MLA ಆಗಬೇಕು ಅನ್ನೋ ಕನಸು ದಟ್ಟವಾಗಿರುತ್ತೆ. ಅದೇ ಸಮಯಕ್ಕೆ ಊರಿನ ಆ ದೇವತೆಯ ಒಡವೆ ಕಳುವಾಗಿಬಿಡುತ್ತೆ. ಈ ಕಳುವಿನ ಆರೋಪವನ್ನು ಹೇಗಾದರೂ ಮಾಡಿ ತಪ್ಪಿಸ್ಕೊಬೇಕಲ್ಲ ಅಂತೇಳಿ ನಾನಾ ರೀತಿ ಪ್ರಯತ್ನ ಪಡ್ತಾನೆ. ಆದರೆ ಆಗಲ್ಲ. ಊರಿನ ಜನ ವಿರುದ್ಧವಾದ ಒಂದು ಧೋರಣೆಯನ್ನು ತಾಳಿ ಆ ಸಾರಿ ಅವನ MLA ಎಲೆಕ್ಷನ್ಲಿ ಸೋಲ್ಸ್ಬಿಡ್ತಾರೆ. ಈಗ ಸೋತ ನಂಜೇಗೌಡ ಮನೆಯಲ್ಲೇ ಅವಮಾನಿತನಾಗಿ ಮನೆಯಲ್ಲೇ ಉಳಿತಾನೆ. ಆ ಸಮಯಕ್ಕೆ ಹೆಂಡತಿ ತೀರ್ಕೊಂಡಿರ್ತಾಳೆ. ಆ ಮಗಳನ್ನು ಸಾಗಿಸ್ತಿದ್ದಂಥ ಒಬ್ಬ ಹತ್ತಿರದ ಸಂಬಂಧಿ ಮುಗಿ ಕೂಡ ತೀರಿ ಹೋಗಿರ್ತಾಳೆ. ಹೀಗೆ ಒಬ್ಬಂಟಿ ಸಿಕ್ಕಂಥ ಮಗಳನ್ನು ಅವನು ಅತ್ಯಾಚಾರ ಮಾಡ್ದ ಅಂತ ಮುಂದೆ ನಮಗೆ ಗೊತ್ತಾಗ್ತದೆ. ಆದರೆ ನಂತರ ಬರಗಾಲ ಬಂದಾಗ ಜನಗಳಿಗೆ ಒಂದಷ್ಟು ರಾಗಿ ಇತ್ಯಾದಿ ಕಾಳುಗಳನ್ನು ತಂದುಕೊಟ್ಟು ಮತ್ತು ಭೂ ಸುಧಾರಣಾ ಕಾಯ್ದೆ ಬರ್ತಿದೆ ಅಂತ ತಿಳ್ಕೊಂಡ ವ್ಯಕ್ತಿ ತಾನೇ ಮುಂಚಿತವಾಗಿ ಭೂಮಿಯನ್ನು ಹಂಚಿಕೆ ಮಾಡಿಕೊಟ್ಟು ದೊಡ್ಡ ವ್ಯಕ್ತಿ ಅಂತ ಈ ರೀತಿ ಒಂದು ಆಮಿಷವನ್ನು ಒಡ್ಡಿ ಜನಗಳ ಮನಸ್ಸನ್ನು ಗೆಲ್ತಾನೆ. ನಾವು ಊಹೆ ಮಾಡಿದಂತೆ ನೆಕ್ಸ್ಟು ಎಲೆಕ್ಷನ್ ಚುನಾವಣೆಯಲ್ಲಿ ಅವನು ಗೆಲ್ತಾನೆ. ಹೀಗೆ MLA ಆಗಿ ಎಲ್ಲರಿಗೂ ಒಂದು ಪಾರ್ಟಿ ಕೊಡಬೇಕು ಅಂತೇಳಿ ಎಲ್ಲರನ್ನೂ ಕರೆದು ಒಂದು ಅದ್ದೂರಿ ಪಾರ್ಟಿ ಮಾಡೋ ಸಮಯದಲ್ಲಿ ಮಗಳು ಬಂದು ಮೈಕ್ ಮುಂದೆ ಅಪ್ಪನ ಆ ಲೀಲೆಯನ್ನು ಬಹಿರಂಗಪಡಿಸ್ತಾಳೆ. ಈ MLA ಅಂತ ಅಂದ್ಕೊಂಡಿದ್ದಲ್ಲಿ ನಿಮ್ಮಪ್ಪ ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ಇವತ್ತಿನ ನನ್ನ ಗರ್ಭಾವಸ್ಥೆ ಅವನೇ ಕಾರಣ ಅಂಥೇಳಿ ಅಲ್ಲಿ ಇಲ್ಲಿ ತನಕ ಗೊತ್ತೇ ಇರಲ್ಲ. ಇಂಥ ಒಂದು ರೋಚಕ ಘಟ್ಟದಲ್ಲಿ ಒಂದು ನಾಟಕೀಯವಾಗಿ ಆ ಸಂಗತಿ ಹೊರಗಡೆ ಬರುತ್ತೆ. ದುರಂತ ಅಂದರೆ ಇಡೀ ಸಮೂಹ ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡೋಕ್ಕೆ ದನಿನೆತ್ತಕ್ಕೆ ಹೋಗಲ್ಲ. ಎಲ್ಲರೂ ಅವನು ಮಾಡಿದ ಸಿಹಿ ಊಟ, ಬಾಡೂಟದ ಕಡೆನೇ ಗಮನ ಕೊಟ್ಟು ಕಳೆದೋಗ್ತಾರೆ. ಇವನು ತನ್ನ ಆಳುಗಳಿಗೆ ಹೇಗೋ ಹೇಳಿ ಅವಳನ್ನು ಆ ಮೈಕ್ನಿಂದ ದೂರ ಹೋಗಂಗೆ ಮಾಡ್ತಾಳೆ. ಅಂದಿನಿಂದ ಅವಳನ್ನು ಬಂಧಿಸಿ ಮನೆಯಲ್ಲೇ ಇಡ್ತಾನೆ. ಅವಳು ಸಾಲದಕ್ಕೆ ಅವಳ ಹೊಟ್ಟೆಯಲ್ಲಿ ನನ್ನ ವಂಶದ ಕೂಡಿ ಬೆಳೆದಿದೆ ಅಂದರೆ ಸಂಭ್ರಮಿಸ್ತಾನೆ. ಇದು ವಿಕಾರ ಅನ್ಬೇಕಾ ಏನು ಅನ್ಬೇಕು ಅಂತ ನಮ್ಮ ಕಥೆಯಲ್ಲಿ ಯೋಚನೆ ಮಾಡೋಕ್ಕೆ ಹೊಚ್ಚಗೆ ಚಿಂತೆಗೆ ಹಚ್ಚುತ್ತೆ. ಮಗು ಹೋಯ್ತ ಬತ್ತ ಮಗಳ ಹೊಟ್ಟೆಯನ್ನು ಸಾವರಿ ನನ್ನ ವಾರಸುದಾರ ಹುಡ್ತಾ ಇದ್ದಾನೆ ಅಂತೇಳಿ ಬಹುಶಃ ಅವನೇನೋ ಟೆಸ್ಟ್ ಏನೋ ಮಾಡಿಸಿದ್ನು ಅನಿಸುತ್ತೆ, ಗೊತ್ತಿಲ್ಲ ಏನಂತ. ವಾರಸುದಾರ ಅಂತ ಪುಲ್ಲಿಂಗದೆಲ್ಲ ಹೇಳ್ತಾನೆ. ಅದರಂತೆ ಮಗನೇ ಹುಡ್ತಾನೆ. ಆ ಮುಟ್ಟಿ ಹೋಗುವಾಗ ಏನೋ ಒಂದು ಆ ಸಂತಸವನ್ನು ಅವನು ಅನುಭವಿಸ್ತಾ ಇರ್ತಾನೆ. ಇವಳು ಆಗ ಒಂದು ವಿಚಿತ್ರವಾದ ನಗುವನ್ನು ನಕ್ಕು ಸುಮ್ಮನೆ ಆಗ್ತಾಳೆ. ಆ ಚಿತ್ರ ತುಂಬ ಚೆನ್ನಾಗಿದೆ, ಸಾಲದು. ಹೀಗೆ ಮಗು ಹುಟ್ಟಿದ ನಂತರ ಬಾಣತಿತನದಲ್ಲಿ ಅವಳೇ ಆವತ್ತು ಮತ್ತೊಮ್ಮೆ ಒಂದು ಅದ್ಧೂರಿಯಾದ ಒಂದು ಸಂಭ್ರಮದ ಕೂಟವನ್ನು ಏರ್ಪಡಿಸ್ತಾನೆ. ಎಲ್ಲರಿಗೂ ಬಾಡೂಟ, ಸಿಹಿ ಊಟವನ್ನು. ಇವಳು ಬಾಣಂತಿತನದಲ್ಲಿ ಅವತ್ತಿಯೇ ಹೋಗಿ ಬೆಲ್ದನವನ್ನು ಪೂಜೆಗಂತ ಮಾಡ್ತಾಳೆ. ಅದೇ ಬೆಲ್ದನವನ್ನು ಗೌಡ, ಅಪ್ಪ ಅಂತ ಹೇಳಲ್ಲ ಅಲ್ಲಿ, ಗೌಡನಿಗೆ ಆ ಬೆಲ್ದನವನ್ನು ಇಕ್ತಾಳೆ. ಬೆಲ್ದನ ತಿಂದು ಗೌಡ ಸಾಯ್ತಾನೆ, ಮಗು ಕೂಡ.
ಹೀಗೆ ತನ್ನ ಅಪ್ಪ ಮತ್ತು ಮಗುವನ್ನು ತಾನೇ ಕೊಲ್ತಾಳೆ. ಆನಂತರ ಏನಾದಳು ಅನ್ನೋದು ಮೊದಲೇ ನಮಗೆ ಚಿತ್ರ ಬರುತ್ತೆ. ಅದು ಅವಳು ಹೂವಿನ ಬುಟ್ಟಿ ಹಿಡ್ಕೊಂಡು ಊರಲ್ಲಿ ಹೊರಟ ಅಂತಂದರೆ ಊರಿನಲ್ಲಿ ಯಾರು ಕೂಡ ತಲೆ ಎತ್ತಿರ್ಲಿಲ್ವಂತೆ. ಅಂದರೆ ಅಷ್ಟು ಮಟ್ಟದ ನಾಚಿಕೆಗೊಳ್ಳುವಂಥ ಸೂಕ್ಷ್ಮ ಸಂವೇದನೆ ಅವ್ರಿಗೆ ಕೊನೆಗಾಲದಲ್ಲರೂ ಬಂತು ಅಂತ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಅವಳು ಎಂದೂ ಕೂಡ ತಲೆ ತಗ್ಗಿಸ್ತವಳಲ್ಲ ಅಂತ ಚಿತ್ರ ಬರುತ್ತೆ. ಇಡೀ ಕಥೆ ಮೂಲಕ ಏನು ಹೇಳಕ್ಕೆ ಹೊರಡ್ತಿದ್ದಾರೆ ಅಂತ ನನಗನ್ಸುತ್ತೆ ಅಂದರೆ, ಅತ್ಯಾಚಾರ ಅನ್ನೋದು ಪುರುಷ ವಿಕಾರವಾಗಿ ಅವ್ರು ಮಾಡೋದು ಸಮಸ್ಯೆ, ಅದು ಮಹಿಳೆಯ ಸ್ವತಃ ತಪ್ಪಲ್ಲ. ಅಂಥ ದುಷ್ಟ ಆಘಾತ ಸಂದರ್ಭದಲ್ಲೂ ಕೂಡ ಮಹಿಳೆ ಆ ಸಮಸ್ಯೆಯನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋ ಆ ದಿಟ್ಟ ಗಟ್ಟಿ ಪಾತ್ರವನ್ನು ನಮ್ಗೆ ನೀಲಿ ಪಾತ್ರದ ಮೂಲಕ ಕಥೆಗಾರರು ಕಟ್ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಹೋಗುತ್ತೆ. ಹೀಗೆ ಭಾಳ ವಿಶಿಷ್ಟವಾದ ಕಥೆಯನ್ನು ನಮ್ಮ ದಯಾ ಗಂಗನಘಟ್ಟವರು ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.